ಶ್ರೀಮತಿ ನಮ್ಮ ಹಣಕಾಸಿನ ಮಂತ್ರಿ ಅವರು ಹೇಳಿದ್ರು, ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಇವತ್ತವರೆಗೆ ₹1 ಬಂದಿಲ್ಲ. 15ನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ ಕಡಿಮೆ ಆಯಿತು ಅಂತೇಳಿ ವಿಶೇಷ ಅನುದಾನವನ್ನು ಕೊಟ್ಟರು, ಶಿಫಾರಸು ಮಾಡಿದ್ರು. ಆದರೆ ನಮಗೆ ಈ ಹಣ ಬರಲಿಲ್ಲ. ಸುಮಾರು 11,495 ಕೋಟಿ ರೂಪಾಯಿಗಳು ಬರಲಿಲ್ಲ. ಬಹಳ ಮಾತಾಡ್ತಾರೆ ಬಿಜೆಪಿಯವರು. ಬಸವರಾಜ ಬೊಮ್ಮಾಯಿ ಅವರು ಮಾತಾಡಲಿಲ್ಲ, ಪ್ರಹ್ಲಾದ್ ಜೋಶಿ ಅವರು ಮಾತಾಡಲಿಲ್ಲ, ಜಗದೀಶ್ ಶೆಟ್ಟರ್ ಮಾತಾಡಲಿಲ್ಲ. ಯಾರು ಕೂಡ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನಾವು ಜನತೆಗೆ ಕೊಟ್ಟಂತ ವಚನವನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದ್ರ ಜೊತೆಗೆ ಇಂದಿನ ಸರ್ಕಾರ 4 ವರ್ಷಗಳ ಕಾಲ ಅಧಿಕಾರ ಮಾಡಿದಂತ ಬಿಜೆಪಿಯವರು ನಮಗೆ ಸುಮಾರು 75,000 ಕೋಟಿ ಬಾಕಿ ಬಿಲ್ಗಳನ್ನು ಬಿಟ್ಟೋಗಿದ್ರು. 75,000 ಕೋಟಿ ಬಾಕಿ ಬಿಲ್ಗಳನ್ನು ಬಿಟ್ಟೋಗಿದ್ರು. 2,70,000 ಕೋಟಿ ರೂಪಾಯಿಗಳಿಗೆ ಅನುದಾನ ಇಲ್ಲದೆ ಮಂಜೂರು ಮಾಡಿ ಟೆಂಡರ್ ಕರೆದಿದ್ರು. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು 1,66,000 ಕೋಟಿ ರೂಪಾಯಿಗಳಿಗೆ ಅವರ ಮುಖ್ಯಮಂತ್ರಿಗಳ ವಿವೇಚನಾ ಕೋಟಾದಲ್ಲಿ ಅನುದಾನ ಇಲ್ಲದೆ ಮಂಜೂರು ಮಾಡಿದ್ರು. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಅದ್ರ ಜೊತೆಗೆ 243 ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅದರಿಂದ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಮೆಕ್ಕೆಜೋಳ, ರೈತರು ಬೆಳೆದಂತ ಮೆಕ್ಕೆಜೋಳ ಈ ಸಾರಿ 54 ಲಕ್ಷ ಕ್ವಿಂಟಲ್ ಹೆಚ್ಚು ಬಂದಿತ್ತು. 54 ಲಕ್ಷ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತು. ಯಾಕಂತಂದ್ರೆ MSP ನಿಗದಿ ಮಾಡೋ ಕೇಂದ್ರ ಸರ್ಕಾರ ಅವರು ನಿಗದಿ ಮಾಡಿದ್ರು. ಒಂದು ಕ್ವಿಂಟಾಲ್ಗೆ 2,400 ರೂಪಾಯಿ ಅಂತ ಕ್ವಿಂಟಾಲ್ ಒಂದು ನಿಗದಿಯನ್ನು ಮಾಡಲು 2,400 ರೂಪಾಯಿ ಒಂದು ಕ್ವಿಂಟಾಲ್ಗೆ ಇತ್ತು. ಆದರೆ ಮಾರುಕಟ್ಟೆಯಲ್ಲಿ ಅದು 1,600 1,700 ರೂಪಾಯಿ ಇತ್ತು. ರೈತರು ಪ್ರತಿಭಟನೆಯನ್ನು ಮಾಡಿದ್ರು. ಹೊಸ ಹಾವೇರಿ ರೈತರು ಪ್ರತಿಭಟನೆಯನ್ನು ಮಾಡಿದ್ರು. ಶಿವಾನಂದ ಮಾತಾಡಿದ್ರು, ಮಾತಾಡಿದ್ರು. ನಾನು ಕೂಡಲೇ ಸಂಬಂಧಪಟ್ಟವರ ಮೀಟಿಂಗ್ ಅನ್ನು ಕರೆದು ತೀರ್ಮಾನ ಮಾಡಿ ಇವತ್ತು 250 ರೂಪಾಯಿ ಕ್ವಿಂಟಲ್ಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೆಯೇ ಕಬ್ಬು ಬೆಳೆಗಾರರು 3,150 ರೂಪಾಯಿಗಳನ್ನು ಒಂದು ಕ್ವಿಂಟಾಲ್ಗೆ ಮಾಡಿದ್ರು. ಆದರೆ
ಅದಕ್ಕೆ ರೈತರು ಪ್ರತಿಭಟನೆಯನ್ನ ಮಾಡಿದರು. ಅದಕ್ಕೆ ನಾನು 3,300 ರೂಪಾಯಿ ಎಚ್ ಕೆ ಪಾಟೀಲ್ ಹೋಗಿದ್ರು, ಬೆಳಗಾವಿಗೆ ಶಿವಾನಂದ ಹೋಗಿದ್ರು. ನಾನು ಇಡೀ ದಿನ ಕೂತ್ಕೊಂಡು ತೀರ್ಮಾನ ಮಾಡಿದೆ, ರೈತರಿಗೆ FRP 3,150 ರೂಪಾಯಿ ಬದಲು 3,300 ರೂಪಾಯಿಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ರು. ಅದರಿಂದ ನಾವು ನಮ್ಮ ಸರ್ಕಾರ ರೈತರ ಪರವಾಗಿ ಕೂಡ ಇದೆ, ದಲಿತರ ಪರವಾಗಿದೆ, ಹಿಂದುಳಿದವರ ಪರವಾಗಿದೆ, ದಲಿತರ ಪರವಾಗಿದೆ.